ಹೊನ್ನಾವರದ ತಾಲೂಕು ಆಸ್ಪತ್ರೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಅವರ ಜನ್ಮದಿನದ ಅಂಗವಾಗಿ ಮಂಕಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಅವರ ಅಭಿಮಾನಿಗಳು ಒಳ ಮತ್ತು ಹೊರ ರೋಗಿಗಳಿಗೆ ಸಿಹಿ ಊಟ ವಿತರಿಸುವ ಮೂಲಕ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. 300ಕ್ಕೂ ಹೆಚ್ಚು ಜನರಿಗೆ ರುಚಿಕಟ್ಟಾದ ಊಟ ನೀಡಿದರು. ಇದೇ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಮಂಕಾಳ್ ವೈದ್ಯರ ಅಭಿಮಾನಿಗಳು ಊಟ ಬಡಿಸುವ ಮೂಲಕ ನೆರವಾದರು. ಈ ಸಂದರ್ಭದಲ್ಲಿ ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ್ ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿ, ಕಳೆದ 3 ವರ್ಷಗಳಿಂದ ಸಚಿವ ಮಂಕಾಳ್ ವೈದ್ಯ ಅವರ ಜನ್ಮದಿನದ ಅಂಗವಾಗಿ ತಾಲೂಕಾ ಆಸ್ಪತ್ರೆಯಲ್ಲಿ ಒಳ ಮತ್ತು ಹೊರ ರೋಗಿಗಳಿಗೆ ಗುಣಮಟ್ಟದ ಊಟ ಉಣಬಡಿಸುವ ಕಾರ್ಯ ನಡೆಸಿಕೊಂಡು ಬಂದಿದ್ದೇವೆ. ಸಚಿವ ಮಂಕಾಳ್ ವೈದ್ಯರು ಶಿಕ್ಷಣ ಪ್ರೇಮಿಯಾಗಿ ಅನೇಕ ಜನಪರ ಅಭಿವೃದ್ಧಿ ಕಾರ್ಯದ ಮೂಲಕ ಮನೆ ಮಾತಾಗಿದ್ದಾರೆ. ಅವರ ಜನಸೇವೆ ಅನನ್ಯವಾದುದು. ಬೆಂಗಳೂರಿನಲ್ಲಿ ಕಾಲ್ತುಳಿತದಿಂದ 11 ಮಂದಿ ಸಾವಾಗಿದ್ದರಿಂದ ನೊಂದಿರುವ ಮಂಕಾಳ್ ವೈದ್ಯರು ಈ ವರ್ಷ ಸರಳವಾಗಿ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಳ್ಳುವುದಾಗಿ ತಿಳಿಸಿದ್ದರು. ಅದೇ ಪ್ರಕಾರ ನಡೆದಿದೆ ಎಂದರು. ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಚಿವರು ನುಡಿದಂತೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಲಿದ್ದಾರೆ. ನಾವೆಲ್ಲ ಅವರಿಗೆ ಬೆಂಬಲವಾಗಿ ನಿಲ್ಲುತ್ತೇವೆ ಎಂದು ಹೇಳಿದರು. ತಮಗೆಲ್ಲ ಗೊತ್ತಿರುವಂತೆ ಇವತ್ತು ಜೂನ್ 5ನೇ ತಾರೀಕು ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೆ ನಮ್ಮ ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ನಮ್ಮ ರಾಜ್ಯ ಸರ್ಕಾರದ ಸರ್ಕಾರದ ಮಂತ್ರಿಗಳು ಆದಂಥ ಮಂಕಾಳ್ ವೈದ್ಯರು ಇವತ್ತು 52ನೇ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಆ ಪ್ರಯುಕ್ತ ನಾವು ಇವತ್ತು ನಮ್ಮ ಮಂಕಿ ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಪ್ರಮುಖರು, ಕಾರ್ಯಕರ್ತರು ಎಲ್ಲರೂ ಸೇರಿ ಈ ಬಾರಿ ಇದು 3ನೇ ಬಾರಿ ನಾವು 2023, 24, 25 ಕಂಟಿನ್ಯೂ ಆಗಿ 3ನೇ ವರ್ಷ ನಮ್ಮ ಹೊನ್ನಾವರ ತಾಲೂಕಾ ಆಸ್ಪತ್ರೆಯಲ್ಲಿ ಒಳರೋಗಿ, ಹೊರರೋಗಿ ಮತ್ತು ಸಿಬ್ಬಂದಿಗಳಿಗೆ ಹಾಗೆ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಬಂದಿದ್ದೇವೆ. ತಮಗೆ ಗೊತ್ತಿದೆ, ಈ ಕಳೆದ ವರ್ಷ ಈ ಊಟದ ವ್ಯವಸ್ಥೆ ಜೊತೆಗೆ ಏನು ವಾಹನ ಸವಾರರಿಗೆ, ಬೈಕ್ ಸವಾರರಿಗೆ 100 ಹೆಲ್ಮೆಟನ್ನು ಕೂಡ ಪೊಲೀಸ್ ಇಲಾಖೆಗೆ ಕೊಟ್ಟು ಆ ಮೂಲಕ ಅವರಿಗೆ ವಿತರಣೆ ಮಾಡುವಂಥ ಕೆಲಸವನ್ನು ಕೂಡ ಕಳೆದ ವರ್ಷ ಮಾಡಿದ್ವಿ. ಹಾಗೆ ಈ ವರ್ಷವೂ ಕೂಡ ನಿನ್ನೆ ಏನು ನಮ್ಮ RCB ವಿಜಯೋತ್ಸವದ ಸಂಭ್ರಮದಲ್ಲಿ ಬೆಂಗಳೂರಲ್ಲಿ ಕಾಲ್ತುಳಿತಕ್ಕೆ ಸುಮಾರು 11 ಜನ ಬಲಿಯಾದರು. ಆ ಒಂದು ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡುವುದು ಬೇಡ ಅನ್ನೋ ಮಾತನ್ನು ನಮ್ಮ ಸಚಿವರು ಹೇಳಿದಾಗಲೂ ಕೂಡ ನಾವು ಕಾರ್ಯಕರ್ತರು ಇಲ್ಲ, ಸಾಂಕೇತಿಕವಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡಲೇಬೇಕು ಹೇಳುವಂಥ ಉದ್ದೇಶಕ್ಕಾಗಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಈ ಒಂದು ರೋಗಿಗಳಿಗೆ ಊಟವನ್ನು ಕೊಡುವುದರಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಒಮ್ಮನಸ್ಸಿನಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಹೇಳುವುದಿಷ್ಟೇ, ಮಂಕಾಳ್ ವೈದ್ಯರ ಬಗ್ಗೆ ಸತತವಾಗಿ ನಾವು 13 ವರ್ಷಗಳ ಕಾಲ ಅವರನ್ನು ನೋಡ್ತಾ ಬಂದಿದ್ದೇವೆ. 5 ವರ್ಷ ಶಾಸಕರಾಗಿ, 5 ವರ್ಷ ಮಾಜಿಯಾಗಿ, ಹಾಗೆ ಈಗ 2 ವರ್ಷಗಳ ಕಾಲ ಮತ್ತೆ ಶಾಸಕರಾಗಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಒಬ್ಬ ಶಾಸಕರಾಗಿ ಏನೆಲ್ಲ ಮಾಡಬಹುದು ಅಂತ ಈ ಭಟ್ಕಳ ಕ್ಷೇತ್ರಕ್ಕೆ ಏನಾದರೂ ತೋರಿಸ್ಕೊಟ್ಟವರು ಅಂತಂದರೆ ಮಂಕಾಳ್ ವೈದ್ಯರು ಅಂತ ಹೇಳ್ಕೊಳ್ಳಿಕ್ಕೆ ನಮಗೂ ಕೂಡ ತುಂಬ ಹೆಮ್ಮೆ ಆಗ್ತಾ ಇದೆ. ಅಭಿವೃದ್ಧಿಯ ಹರಿಕಾರರಾಗಿ, ಸೇತುವೆ ಸರದಾರರಾಗಿ, ಶಿಕ್ಷಣ ಪ್ರೇಮಿಯಾಗಿ, ಬಡವರ ಬಂಧುವಾಗಿ ಅನೇಕ ಕಾರ್ಯಕ್ರಮಗಳನ್ನು ಈ ಕ್ಷೇತ್ರಕ್ಕೆ ತಂದು ಅಭಿವೃದ್ಧಿಯನ್ನು ಪಡಿಸಿದ್ದಾರೆ. ಅವ್ರ ಮೇಲಿನ ಒಂದು ಪ್ರೀತಿ, ಅಭಿಮಾನ, ವಿಶ್ವಾಸಕ್ಕೆ ಎಲ್ಲ ಕಾರ್ಯಕರ್ತರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾನು ಎಲ್ಲವನ್ನಕ್ಕೆ ನಮ್ಮ ಮಂಕಿ ಬ್ಲಾಕ್ನ ಹಾಗೆ ಇತರ ನಮ್ಮ ಹೊನ್ನಾವರ ಭಾಗದವರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅವರಿಗೆ ವಿಶೇಷವಾಗಿ 52ನೇ ವರ್ಷದ ಹುಟ್ಟುಹಬ್ಬದ ಅಭಿನಂದನೆಯನ್ನು ನಾವು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ತಮಗೆ ಗೊತ್ತಿದೆ,
ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಅವರು ಯಾವ ಕಾರಣಕ್ಕೂ ಆಡಿದ ಮಾತಿಗೆ ಯಾವತ್ತೂ ಕೂಡ ವ್ಯತ್ಯಾಸವನ್ನು ಮಾಡಿಕೊಂಡವರಲ್ಲ. ಒಂದು ಬಾರಿ ಮಾತಾಡಿದ ಮೇಲೆ ಅದರಿಂದ ರಿಟರ್ನ್ ಆಗಿ ಬಂದವರಲ್ಲ. ಅದಕ್ಕಾಗಿ ನಾವು ಅವರನ್ನು ಒಪ್ಪಿಕೊಂಡಿರೋದು. ಅವರು ಮಾಜಿ ಇರುವಾಗ ಸಿರೂರಲ್ಲಿ ಆಂಬುಲೆನ್ಸ್ ಆಕ್ಸಿಡೆಂಟ್ ಆದ ಆ ಸಂದರ್ಭದಲ್ಲಿ ಅವರೊಟ್ಟಿಗೆ ನಾವು ಇದ್ದವರೇ. ಇಲ್ಲಿ ಹಾಡಗೇರಿಗೆ ಹೋದಾಗ ಆ ಒಬ್ಬನಿಗೆ ಏನೋ ಹಣದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೋದಾಗ ಅವರು ನನಗೆ ನೀವು ಕೊಡು ಹಣ ಬೇಡ, ನಮ್ಮ ಉತ್ತರ ಕನ್ನಡದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡಿ ಅಂತ ಅವ್ರು ಕೇಳ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಮಾತಾಡಿದರು, ನಾನು ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಅಲ್ಲ ಮಾಡಿಸ್ತೇನೆ, ಅಲ್ಲ ಅಂತಂದರೆ ವೈಯಕ್ತಿಕವಾದರೂ ಕೂಡ ನಾನು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡ್ತೇನೆ ಅಂತ ಹೇಳಿದರು. ಅದನ್ನು ಯಾವತ್ತೂ ಕೂಡ ಅದರಿಂದ ವ್ಯತ್ಯಾಸ ಆಗೋದಿಲ್ಲ. ಆ ನಂಬಿಕೆ ನಮಗೂ ಕೂಡ ಇದೆ. ಆ ನಂಬಿಕೆಯನ್ನು ಅವರು ಉಳಿಸ್ಕೊಳ್ತಾರೆ. ಉತ್ತರ ಕನ್ನಡದಲ್ಲಿ ಅದು ಹೆಚ್ಚಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿಯೇ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ 100ಕ್ಕೆ 100ರಷ್ಟು ಆಗ್ತದೆ. ಅವರು ಒಟ್ಟಿಗೆ ನಾವೆಲ್ಲ ಕಾರ್ಯಕರ್ತರು ಪ್ರಮುಖರು ಅವರು ಒಟ್ಟಿಗೆ ಇದ್ದೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ವೇಳೆ ಉಪ್ಪೋಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಣೇಶ್ ನಾಯ್ಕ್, ಸದಸ್ಯ ಸಂತೋಷ್ ಕೆ ನಾಯ್ಕ್, ಕರ್ವಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಧರ್ ನಾಯ್ಕ್, ಸದಸ್ಯ ಇಬ್ರಾಹಿಂ ವಲ್ಕಿ, ಗ್ಯಾರಂಟಿ ಯೋಜನೆಯ ತಾಲೂಕಾಧ್ಯಕ್ಷ ಅಣ್ಣಪ್ಪ ನಾಯ್ಕ್, ಭಾಷಾ ಪಟೇಲ್, ಐಬಿ ನಾಯ್ಕ್, ಉಷಾ ನಾಯ್ಕ್, ರಾಜೇಂದ್ರ ನಾಯ್ಕ್, ಉಲ್ಲಾಸ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಮಂಕಾಳ್ ವೈದ್ಯರ ಜನ್ಮದಿನ ಜನೋಪಯೋಗಿ ಕಾರ್ಯಕ್ರಮದ ಮೂಲಕ ಆಚರಿಸಿದ್ರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.